on fail ಕಬಡ್ಡಿ HMT ಕಾಲನಿ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿಯವರ ವತಿಯಿಂದ ಆಯೋಜಿಸುವಂತಹ ಈ ಅದ್ದೂರಿ ಕಬಡ್ಡಿ ಪಂದ್ಯಾವಳಿಯಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಕೇಶವ ಸ್ಪೋರ್ಟ್ಸ್ ಕ್ಲಬ್ ಗೆಂಡೆ ಪಂದ್ಯದ ಆರಂಭಿಕ ಹಂತದಲ್ಲಿ ಕೊಂಚ ಆಘಾತವನ್ನು ಅನುಭವಿಸಿದ್ರು. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಸಂಜಯ ಒಬ್ಬ ಬಲಿಷ್ಠ ದಾಳಿಗಾರ. ಟಚ್ ಮಾಡುವಂತ ಪ್ರಯತ್ನ ಇತ್ತು, ಆದ್ರೆ ಯಾವುದೇ ಅಂಕಲದ ಬಂದ ಎಂಟಿ ರಾಡನಿಗೆ ವಾಪಸ್ ಆದ್ರು. ಅದ್ಭುತವಾದಂತಹ ಒಂದು ಡಿಫೆನ್ಸ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರಿಂದ. ಆರಂಭಿಕ ಹಂತದಿಂದಲೇ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರು ಅದ್ಭುತವಾದಂತಹ ಟ್ಯಾಕಲ್ ಗಳನ್ನು ಮಾಡ್ಕೊಳ್ತಾ ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪ್ರಮುಖ ಆಟಗಾರರನ್ನ ಅಂಕಣದಿಂದ ಹೊರ ಕಳಿಸ್ತಾ ಇದ್ದಾರೆ. ಎಸ್ ಧನುಷ್ ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರ. Yes, it's a super duper ride. What a beautiful escape. ದಿಲೀಪ ಎಸ್ 4-3. ರೈಟ್ ನಲ್ಲಿ ಸಂಜಯ ಬಲಿಷ್ಠ ಆಟಗಾರ. ರೈಟ್ ಕಾರ್ನರ್ ಭಾಗದಲ್ಲಿ ವೆಂಕಟೇಶ್. ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿರುವಂತಹ ಆಟಗಾರ. ವಾಟ್ ಅ ಬ್ಯೂಟಿಫುಲ್ ಆಂಕಲ್ ಹೋಲ್ಡ್. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಹೇಳ್ಬೋದು. ಒಬ್ಬ ಬಲಿಷ್ಠ ದಾಳಿಗಾರನನ್ನ ಬಂಧಿಸಲು ಯಶಸ್ವಿಯಾಗಿದ್ದಾನೆ ವೆಂಕಟೇಶ್. ಇದೇ ಒಂದು ಮೈದಾನದಲ್ಲಿ ಆಡು ಬೆಳೆದಂತ ಯುವ ಪ್ರತಿಭೆ. ನಾಲ್ಕು ನಾಲ್ಕರಲ್ಲಿ ಪಂದ್ಯ. ರೈಟ್ ನಲ್ಲಿ ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಂಡದ ಯುವ ಪ್ರತಿಭೆ. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಋತಿಕ್. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಶಿವ ಅವರಿಂದ ಮಿಸ್ಟೇಕ್. ಅಡ್ವಾನ್ಸ್ ಆಗಿರುವಂತದ್ದು ಆ ತಂಡಕ್ಕೆ ಶಿವ ಅವರ ಒಂದು ಸಣ್ಣ ಮಿಸ್ಟೇಕ್ ಅಂತ ಹೇಳ್ಬೋದು. ರೈಟ್ ನಲ್ಲಿ ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಂಡದ ಮಧು ಅದ್ಭುತವಾದಂತಹ ಜಂಪ್. ಸ್ಟ್ರಗಲ್ ಆಗಿರೋದ್ರಿಂದ ಪರ್ಶೂಟ್ಗೂ ಅವಕಾಶ ಇಲ್ಲ. 5-5ರಲ್ಲಿ ಪಂದ್ಯ. ಹೋಮ್ ಗ್ರೌಂಡ್ ನ ಸಪೋರ್ಟ್ ನಲ್ಲಿ ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರು ಬಲಿಷ್ಠ ತಂಡದ ವಿರುದ್ಧ ಅದ್ಭುತವಾದಂತಹ ಪ್ರದರ್ಶನ ನೀಡ್ತಾ ಇದ್ದಾರೆ. ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್, ಬೇಡವಾದಂತಹ ಹಿಡಿತ. ಮುಂದಿನ ಪಂದ್ಯ HYC ಹೆಸರುಘಟ್ಟ ವಿರುದ್ಧ ಶ್ರೀ ಸಾಯಿ ನೆಲಮಂಗಲ. ಎರಡು ತಂಡದ ನಾಯಕರೇ ಇದು ತಮಗೆ ಪ್ರಥಮ ಕರೆ.
ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಂಡದ ಯುವ ದಾಳಿಗಾರ ದಿಲೀಪ್ 5 ಆಟಗಾರ ನಡುವೆ ಸ್ಕಾರ್ಪಿಯನ್ ಕಿಕ್ ಮಾಡುವಂತ ಪ್ರಯತ್ನ. ಬೋನಸ್ ಇಲ್ಲದಂತ ಸಂದರ್ಭದಲ್ಲಿ 7-5 ಪಂದ್ಯ ಒಂದು ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ. ಒಂದು ಸ್ಪೋರ್ಟ್ಸ್ ಕ್ಲಬ್ ತಂಡದ ಧನುಷ್ ಡಿಫೆನ್ಸ್ ನಡುವೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಶಿವು, ರೈಟ್ ಕಾರ್ನರ್ ಭಾಗದಲ್ಲಿ ಮಹೇಂದ್ರ. ಡೇಂಜರಸ್ ಡಿಫೆಂಡರ್ ಮಹೇಂದ್ರ ರೈಟ್ ಕಾರ್ನರ್ ಭಾಗದಲ್ಲಿ. ಜೂನಿಯರ್ ಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿರುವಂತಹ ಆಟಗಾರ. ಮತ್ತೊಮ್ಮೆ ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಂಡದ ಯುವ ದಾಳಿಗಾರ ಮಧು. ಎಸ್ ಬಿಗಿಯಾದಂತಹ ರಂಗ. ಸ್ಪೋರ್ಟ್ಸ್ ಕ್ಲಬ್ ತಂಡದ ರಂಗ ಅವರಿಂದ ಒಂದು ಬಿಗಿಯಾದಂತಹ ಹಿಡಿತ ಕೈಯಲ್ಲಿ ದಾಳಿಗಾರ ಬಂಧಿತನಾಗಿದ್ದಾನೆ. ಎಂಟು 5 ಪಂದ್ಯ. ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರಿಂದ ಅಲ್ಪ ವಿರಾಮದ ಕೋರಿಕೆ. ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಂಡದ ಕೋಚ್ ಆಗಿ ಶ್ರೀಯುತ ಪ್ರಕಾಶ್ ಅವರನ್ನ ಕಾಣಬಹುದಾಗಿದೆ. ದಾಳಿಯಲ್ಲಿ ಆತಿಥ್ಯ ತರದ ದಾಳಿಗಾರ ಎಸ್ ನಂಬರ್ 26 ಪ್ರಸ್ತುತ ದಾಳಿಯಲ್ಲಿರುವಂತಹ ದಾಳಿಗಾರ. ಬೋನಸ್ ಆನ್ ಆಗಿರುವ ಸಂದರ್ಭ ಬ್ಯಾಕ್ ಗೋಲ್ನ ಪ್ರಯತ್ನವಾಗಿತ್ತು. ಬಾಕ್ಲೈನ ಸಮೀಪದಲ್ಲಿ ಅಂಕಗಳ ಜೋಡಣೆ ಆಗ್ತಾ ಇದೆ. ಇಲ್ಲಿ ಆತಿಥ್ಯ ತಂಡಕ್ಕೆ ಸಪೋರ್ಟ್ ನ ಸೌಂಡ್ ಜೋರಾಗ್ತಾ ಇದೆ. ಇಟ್ಸ್ ಅ ಡೂ ಆರ್ ಡೈ. ಮಾಡು ಇಲ್ಲವೇ ಮಾಡಿ. ಸಂಜಯ ಎಸ್ ಕಿಕ್ ಮಾಡಿದ್ರು. ರೈಟ್ ಕಾರ್ನರ್ ಇದ್ದಂತ ವೆಂಕಟೇಶ್ ಅವರನ್ನ ಔಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ನಮ್ಮ HMD ಕಾಲನಿ ಬಾಯ್ಸ್ ನ ವಾಲಂಟಿಯರ್ಸ್ ಹಾಗೆ ನಮ್ಮೆಲ್ಲ ಯುವಕರು ಒಮ್ಮೆ ಎಂಟ್ರೆನ್ಸ್ ಹತ್ರ ಆಗಮಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. HMD ಕಾಲನಿ ಬಾಯ್ಸ್ ನ ವಾಲಂಟಿಯರ್ಸ್. ದಾಳಿಯಲ್ಲಿ ದಿಲೀಪ್ 6 ಆಟಗಾರ ನಡುವೆ 9-6 ಪಂದ್ಯ. ಸ್ಪೋರ್ಟ್ಸ್ ಕ್ಲಬ್ ತಂಡದ ಧನುಷ್ 4 ಆಟಗಾರ ನಡುವೆ ಬೋನಸ್ ಇಲ್ಲದಂತ ಸಂದರ್ಭ. ಸಾಕಷ್ಟು ಒಳನುಗ್ಗಿ ಅಂಕಕ್ಕಾಗಿ ಪ್ರಯತ್ನ ನಡೆಸ್ಕೊಳ್ತಾ ಇದ್ದಾನೆ. ಅಷ್ಟೇ ಅದ್ಭುತವಾದಂತಹ ಒಂದು ಡಿಫೆನ್ಸ್, ರಕ್ಷಣಾತ್ಮಕ ಆಟದ ಒಂದು ವೈಖರಿಯೊಂದಿಗೆ 9-6 ಈ ಬಾರಿ ದಾಳಿಯಲ್ಲಿ ಮಹೇಂದ್ರ ಗೆಂಡೆ. ಇದೇ ಮೈದಾನದಲ್ಲಿ ಆಡಿ ಬೆಳೆದು ಕರ್ನಾಟಕ ರಾಜ್ಯ ತಂಡವನ್ನ ಜೂನಿಯರ್ ವಿಭಾಗದಲ್ಲಿ ಪ್ರತಿನಿಧಿಸಿ ಅದ್ಭುತವಾದಂತಹ ಪ್ರದರ್ಶನ ನೀಡಿದಂತಹ ಆಟಗಾರ. HMD ಕಾಲನಿ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ಇವರ ಆಶ್ರಯದಲ್ಲಿ ಇದೊಂದು 19ನೇ ವರ್ಷದ ರಾಜ್ಯ ಮಟ್ಟದ ಖಾಸಗಿ ತಂಡಗಳ ಕಬಡ್ಡಿ ಪಂದ್ಯಾವಳಿ ಬಹಳ ಅಭೂತಪೂರ್ವವಾಗಿ ಯಶಸ್ವಿ ಪಂದ್ಯವಾಗಿ ಸಾಗ್ತಾ ಇದೆ. ಮಹೇಂದ್ರ ಡೈವಿಂಗ್ ಆಂಕಲ್ ಹೋಲ್ಡ್, ಅಷ್ಟು ಅದ್ಭುತವಾದಂತಹ ಸಪೋರ್ಟ್. ನಮ್ಮ ಈ ಕಾರ್ಯಕ್ರಮಕ್ಕೆ ಮಾಜಿ ಉಪಮುಖ್ಯಮಂತ್ರಿಗಳು, ಮಾಜಿ ಕಂದಾಯ ಸಚಿವರು, ಮಾಜಿ ಸಾರಿಗೆ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಆರ್ ಅಶೋಕ್ ಸರ್ ಅವರು ಆಗಮಿಸಲಿಕ್ಕಿದ್ದಾರೆ. HMD ಕಾಲನಿ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ವತಿಯಿಂದ ಅವರಿಗೆ ಭವ್ಯವಾದಂತಹ ಸ್ವಾಗತವನ್ನ ಮಾಡ್ಲಿಕ್ಕಿದ್ದಾರೆ. ಇಟ್ಸ್ ಅ ಡೂ ಆರ್ ಡೈ. ಉತ್ತಮವಾದಂತಹ ಟ್ಯಾಕಲ್. ನಮ್ಮ ಈ ಕಾರ್ಯಕ್ರಮಕ್ಕೆ ಮಾಜಿ ಉಪಮುಖ್ಯಮಂತ್ರಿಗಳು, ಅಲ್ಲಿ ವಿರೋಧ ಪಕ್ಷದ ನಾಯಕರು,
ಮಾಜಿ ಕಬಡ್ಡಿ ಆಟಗಾರರಾಗಿ ಗುರುತಿಸಿಕೊಂಡಿರುವಂತಹ ಸನ್ಮಾನ್ಯ ಶ್ರೀಯುತ ಆರ್ ಅಶೋಕ್ ಸರ್ ಅವರು ಅವರ ತಂದೆಯವರ ಸವಿನಂಪಿಗಾಗಿ ಈ ಒಂದು HMT ಕಾಲನಿ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ಬ್ಯಾಂಗ್ಳೂರ್ ಚಾಂಪಿಯನ್ ಟ್ರೋಫಿಯನ್ನು ಇಲ್ಲಿ ಆಯೋಜಿಸಿದ ಎಸ್ ದಾಳಿಯಲ್ಲಿ ಯುವ ಪ್ರತಿಭೆ ಸುಭಾಷ್ ನೀಳಕೈದ ಆಟಗಾರ 10-7 ಪಂದ್ಯ ಕೇವಲ 3 ಅಂಕದ ಅಂತರ ಯಾವುದೇ ಅಂಕ ಇಲ್ಲದೆ ಒಂದು ಎಂಟಿ ರೈಡೊಂದಿಗೆ ವಾಪಸ್ ಆದ್ರು ಎಸೆದಾಳಿಯಲ್ಲಿ ಅಮೃತ ಸ್ಪೋರ್ಟ್ಸ್ ಕ್ಲಬ್ಗಳ ಪ್ರಮುಖ ದಾಳಿಗರ ಕಾರ್ನರ್ ಪ್ರತಿಭೆ ಡಬಲ್ ಇಲ್ಲಿ ಆತಿಥೇಯದ ಸೌಂಡ್ ಬರೋಬ್ಬರಿಯಾಗಿ ಜಾಸ್ತಿ ಆಗ್ತಾ ಇದೆ 10-8 ಪಂದ್ಯಾಟ ಪ್ರಥಮಾರ್ಧದ ಮುಕ್ತಾಯದಲ್ಲಿ 10-8 ಪಂದ್ಯಾಟ ಸಾಗಿ ಬರ್ತಾ ಇದೆ ರಣರಂಗದ ಸ್ಪಷ್ಟ ಮುನ್ನಡೆಯಿರುವಂತಹ ಅಮೃತ ಸ್ಪೋರ್ಟ್ಸ್ ಕ್ಲಬ್ ಹಾಫ್ ಟೈಮ್ ಸ್ಕೋರ್ ಇಸ್ 10-8 ಇನ್ ಫೇವರ್ ಆಫ್ ಅಮೃತ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಹಲೋ ಕೈ ಚಪ್ಪಲೊಂದಿಗೆ ಮಾಜಿ ಉಪಮುಖ್ಯಮಂತ್ರಿಗಳು ಹಾಲಿ ವಿರೋಧ ಪಕ್ಷದ ನಾಯಕರು ರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಆರ್ ಅಶೋಕ್ ಸರ್ ಆಗಮಿಸ್ತಾ ಇದ್ರ ಈ ಭವ್ಯ ವೇದಿಕೆಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮುಂದಿನ ನಮ್ಮ ಭರವಸೆಯ ನಾಯಕರು ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಸನ್ಮಾನ್ಯ ಶ್ರೀಯುತ ಆರ್ ಅಶೋಕ್ ಸರ್ ಅವರನ್ನ ಈ ಭವ್ಯ ವೇದಿಕೆಗೆ ಸ್ವಾಗತಿಸೋಣ. ಚಪ್ಪಾಳೆ ಬರಲಿ. ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು 4 ದಿನಗಳ ಕಾಲ HMT ಕಾಲನಿ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿಯವರ ಸಂಯುಕ್ತ ಆಶ್ರಯದಲ್ಲಿ ದಿವಂಗತ ಜಾಲಹಳ್ಳಿ ಕೆ ರಾಮಯ್ಯನವರ ಬೆಳ್ಳಿಯ ಕಬಡ್ಡಿ ರೋಲಿಂಗ್ ಟ್ರೋಫಿ 2024 ಮೂರನೇ ದಿನದ ಪಂದ್ಯಾಟದ ವೀಕ್ಷಣೆಗಾಗಿ ಆಗಮಿಸಿಕೊಳ್ತಾ ಇದ್ದಾರೆ. ಇಲ್ಲಿ ಆದರದ ಸುಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಪ್ರಮುಖ ಕೇಂದ್ರ ಬಿಂದುಗಳು ರೂವಾರಿಗಳು ನಮ್ಮ HMT ಕಾಲನಿ ಬಾಯ್ಸ್ ಮಾಜಿ ಕಬಡ್ಡಿ ಆಟಗಾರರಾಗಿ ಅಖಿಲ ಭಾರತ ಕಬಡ್ಡಿ ಪಂದ್ಯಗಳಲ್ಲಿ ಚಿನ್ನದ ಪದಕವನ್ನ ಪಡೆದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹೆಮ್ಮೆಯನ್ನು ತಂದುಕೊಟ್ಟು ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಮಾಜಿ ಕಂದಾಯ ಸಚಿವರಾಗಿ ಮಾಜಿ ಸಾರಿಗೆ ಸಚಿವರಾಗಿ ಪ್ರಸ್ತುತ ವಿರೋಧ ಪಕ್ಷದ ನಾಯಕರಾಗಿ ಮುಂದಿನ ನಮ್ಮ ಭರವಸೆಯ ನೆಚ್ಚಿನ ಜನನಾಯಕರು ಸನ್ಮಾನ್ಯ ಶ್ರೀಯುತ ಆರ್ ಅಶೋಕ್ ಸರ್ ಅವರು ಈ ಒಂದು ಭವ್ಯ ವೇದಿಕೆಗೆ ಆಗಮಿಸುವಂತದ್ದು ನಿಜವಾಗ್ಲೂ ನಮ್ಮೆಲ್ಲರಿಗೂ ಒಂದು ಸಂತಸವನ್ನ ತಂದುಕೊಟ್ಟಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ 19ನೇ ವರ್ಷದ ಈ ಒಂದು ಅದ್ದೂರಿಯಾದಂತಹ ಕಬಡ್ಡಿ ಪಂದ್ಯಾವಳಿಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ನೆಚ್ಚಿನ ಜನನಾಯಕರು ಜನಸೇವೆಯ ಜನಾರ್ದನ ಸೇವೆ ಅಂತ ಭಾವಿಸಿ ಅತ್ಯಂತ ಸರಳ ಸಜ್ಜನಿಕೆ ವ್ಯಕ್ತಿತ್ವದ ಮೂಲಕ ನಿಜವಾಗ್ಲೂ ಅವರು ಕಬಡ್ಡಿ ಆಟಗಾರರಾಗಿ ಇಂದು ನಮ್ಮ ರಾಜ್ಯದ ವಿರೋಧ ಪಕ್ಷದ ನಾಯಕರಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರೆ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಆಗಮಿಸಿ ಸಾಕಷ್ಟು ಕೆಲಸದ ಒತ್ತಡ ನಡುವೆ ಸಹ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಆಗಮಿಸಿದರೆ ಅವರಿಗೆ HMT ಕಾಲನಿ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ವತಿಯಿಂದ ಒಂದು ಪ್ರೀತಿಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. 10-8 ಪಂದ್ಯ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ ದಿವಂಗತ ಜಾಲಹಳ್ಳಿ ಕೆ ರಾಮಯ್ಯರವರ ಬೆಳ್ಳಿಯ ರೋಲಿಂಗ್ ಟ್ರೋಫಿ. ಮುಂದಿನ ಪಂದ್ಯ ಶ್ರೀ ಸಾಯಿ ನೆಲಮಂಗಲ ವಿರುದ್ಧ ಹೆಸರೋಡಿಲಿ HYC 2 ತಂಡದ ನಾಯಕರು ಇದು ತಮಗೆ 2ನೇ ಕರು. ಹೆಸರೋಡಿಲಿ ಆತಿಥ್ಯ ತಂಡದ ಹುಲಿ ಜಾಸ್ತಿ ಮಟ್ರು ಮಹೇಂದ್ರನ್ನ ಪರಿಚಯಿಸಿಕೊಳ್ತಾ ಇದ್ದ
ಡೇಂಜರಸ್ ಡಿಫೆಂಡರ್ ಮಹೇಂದ್ರ 10-8 ಪಂದ್ಯ. ಇಟ್ಸ್ ಅ 2 or die. ಮಾಡು ಇಲ್ಲವೇ ಮಡಿ. ಒಂದಂಕವನ್ನ ಪಡಿ, ಇಲ್ಲದ ಹೋದರೆ ಅಂಕಣದಿಂದ ಹೊರ ನಡಿ. ಡಿಸೈಡರ್ ನಲ್ಲಿ ಸಂಜಯ ಈ ಬಾರಿ ಸಂಘಟಿತ ಹೋರಾಟ. ವಾಟ್ ಅ ಬ್ಯೂಟಿಫುಲ್ ಕಾಂಬಿನೇಷನ್ ಟ್ಯಾಕಲ್. ಸೌಂಡ್ ಬರಲಿ. ಇಲ್ಲಿ ತವರಿನ ಪ್ರತಿಭೆಗಳಿಗೆ ಸಾಕಷ್ಟು ಸಪೋರ್ಟ್ ಬರ್ತಾ ಇದೆ. ರೀತಿಯಲ್ಲಿ ಮುಂಭಾಗದಲ್ಲಿರುವಂತಹ ಪ್ರೇಕ್ಷಕರು ದಯಮಾಡಿ ಆಸನದ ವ್ಯವಸ್ಥೆಗಳನ್ನ ಕಲ್ಪಿಸಿಕೊಡಲಾಗಿದೆ. ಸ್ಪೋರ್ಟ್ಸ್ ಕ್ಲಬ್ ತಂಡದ ಸ್ಟಾರ್ ರೈಡರ್ ಮಧು 10-9 ಪಂದ್ಯ. ಫ್ಲೈಯಿಂಗ್ ಹ್ಯಾಂಡ್ ಟಚ್ ಮಾಡುವಂತ ಯತ್ನ ಸಹ ಬರ್ತಾ ಇದೆ. 4 ಡಿಫೆನ್ಸ್ ನಡುವೆ. ಎಸ್ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. ವಾಟ್ ಅ ಬ್ಯೂಟಿಫುಲ್ ಕಮ್ ಬ್ಯಾಕ್. 10-10 ಎಂತ ಪಂದ್ಯ. ನಿಜವಾಗ್ಲು ನೋಡುಗರಿಗೆ ಕಬಡ್ಡಿಯ ರಸದೌತಣ ಸಿಗ್ತಾ ಇದೆ. ಇಂಥ ಒಂದು ಪಂದ್ಯದ ವೀಕ್ಷಣೆಗೆ ನಮ್ಮ ಈ ಕಾರ್ಯಕ್ರಮದ ಪ್ರಮುಖ ಕೇಂದ್ರ ಬಿಂದುಗಳು, ರೂವಾರಿಗಳು, ಮಾಜಿ ಉಪಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು ಆಗಿರುವಂತಹ ನಮ್ಮ ನೆಚ್ಚಿನ ಜನನಾಯಕರು, ಜನಸೇವೆ ಜನಾರ್ದನ ಸೇವೆ ಅಂತ ಭಾವಿಸಿ ಅತ್ಯಂತ ಸರಳ ಸಚ್ಚನಿಕ ವ್ಯಕ್ತಿತ್ವದ ಮೂಲಕ ಸದಾ ಕಬಡ್ಡಿ ಅಂದ್ರೆ ಅವರಿಗೆ ಎಲ್ಲಿಲ್ಲದ ಪ್ರೀತಿ. ಯಾಕಂದ್ರೆ ಅವರು ಸಹ ಕಬಡ್ಡಿ ಆಟಗಾರರಾಗಿ ಅಖಿಲ ಭಾರತ ಕಬಡ್ಡಿ ಪಂದ್ಯಾವಳಿಯಲ್ಲಿ ಮಹಾರಾಷ್ಟ್ರದಲ್ಲಿ ನಡೆದಂತ ಸಂದರ್ಭದಲ್ಲಿ ಅವರು ಸಹ ಚಿನ್ನದ ಪದಕವನ್ನ ಪಡೆದಂತ ಶ್ರೇಷ್ಠ ಆಟಗಾರರಾಗಿ ಗುರುತಿಸಿಕೊಂಡು ಪ್ರಸ್ತುತ ಕರ್ನಾಟಕ ರಾಜ್ಯದ ಪಕ್ಷದ ನಾಯಕರಾಗಿದ್ದಾರೆ. ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತದ್ದು ನಿಜವಾಗ್ಲೂ ಅರ್ಥಪೂರ್ಣವಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೂಪರ್ ಟ್ಯಾಕಲ್ ಆನ್ ಆಗಿರುವಂತ ಸಂದರ್ಭ. ಸಮಯವನ್ನ ವ್ಯರ್ಥ ಮಾಡುವಂತ ಪ್ರಯತ್ನ. ಜಾಣಿ ಆಟಕ್ಕೆ ಮುಂದಾಗ್ತಾ ಇದ್ದಾರೆ ಕೇಶವ ಸ್ಪೋರ್ಟ್ಸ್ ಕ್ಲಬ್. ಯುವ ಆಟಗಾರ, ಒಂದು ಸ್ಪೋರ್ಟ್ಸ್ ಕ್ಲಬ್ ತಂಡದ ಯುವ ಉದಯೋನ್ಮುಖ ಆಟಗಾರ. 7 ಆಟಗಾರ ನಡುವೆ. ಎಸ್, ಇಲ್ಲಿ ಪ್ರಮೋದ್ ಮಿಸ್ಟೇಕ್ ಮಾಡಿದ್ರು. ಬೋನಸ್ ಜೊತೆಲಿ ಒಂದು ಟಚ್ ಪಾಯಿಂಟ್, ಮಲ್ಟಿಪಲ್ ರೈಟ್ ಪಾಯಿಂಟ್ ನೊಂದಿಗೆ. ಹನ್ನೆರಡು 10 ಪಂದ್ಯ ಸಾಗಿ ಬರ್ತಾ ಇದೆ. ಮತ್ತೆ 2 ಅಂಕದ ಮುನ್ನಡೆಯಲ್ಲಿ ಅಮೃತ ಸ್ಪೋರ್ಟ್ಸ್ ಕ್ಲಬ್. ಒಂದೆಡೆ ಆತಿಥ್ಯ ತಂಡದ ಆಟಗಾರರು. ಇಲ್ಲಿ ಅಂಡರ್ ಬಾರ್ ನಡೀತಾ ಇದೆ. ಸಬ್ಸ್ಟಿಟ್ಯೂಷನ್. ಈ ಒಂದು HMT ಕಾಲಿಂಬರ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿಯ ಕಾರ್ಯಕಾರಿಣಿ ಸಮಿತಿಯ ಅಧ್ಯಕ್ಷರಾಗಿ ಶ್ರೀಯುತ ಎ ಉದಯ್ ರವರು, ಕೇಶವ ಕ್ರೀಡಾ ಮಂಡಳಿ ಅಧ್ಯಕ್ಷರಾಗಿ ಶ್ರೀಯುತ ಶ್ರೀಧರ್ ಭಟ್ ರವರು, ಒಂದೇ ಭಾರತ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಾಗಿ ಶ್ರೀಯುತ ವಿಜಯವರ ಎಚ್ ಲೋಕೇಶ್ ರವರು, ನಮ್ಮ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ HMT ಕಾಲಿಂಬರ್ಸ್ ನ ಪ್ರಧಾನ ಕಾರ್ಯದರ್ಶಿಗಳು ಸನ್ಮಾನ್ಯ ಶ್ರೀಯುತ ಆರ್ ಶೇಖರ್ ರವರು, ಉಪಾಧ್ಯಕ್ಷರಾಗಿ ಶ್ರೀಯುತ ಸ್ವಾಮಿನಾಥನ್ ವೀರ್ ಅವರು, ಸಂಘಟನಾ ಕಾರ್ಯದರ್ಶಿಯಾಗಿ ಶ್ರೀಯುತ GT ಮುನ್ರಾಜ್ ರವರು, ಜಂಟಿ ಕಾರ್ಯದರ್ಶಿಯಾಗಿ ಶ್ರೀಯುತ ವಿವೇಕಾನಂದ್ ಕೆ ಶೆಟ್ಟಿರವರು, ಬಿಜೆಪಿ ಮುಖಂಡರಾಗಿ ಶ್ರೀಯುತ KG ಸಿದ್ದರಾಜರವರು ಕಾರ್ಯದರ್ಶಿಗಳು ಹಾಗೂ ಬಿಜೆಪಿ ಮುಖಂಡರು, ಶ್ರೀಯುತ ಚಿ ಪಿಳ್ಳಮರಿಯಪ್ಪರವರು ಸಮಿತಿಯ ಸದಸ್ಯರು, ಶ್ರೀಯುತ ಕಿರಣ್ ಹೆಸ್ರವರು ಖಜಾಂಚಿಗಳು, ಶ್ರೀಯುತ ನಾರಾಯಣಪ್ಪರವರು ಹಾಗೆ ಶ್ರೀಯುತ ಕೃಷ್ಣಪ್ಪ ಎಚ್ ರವರು, ಶ್ರೀಯುತ ಕುಮಾರ್ ಡಿ ರವರು, ಶ್ರೀಯುತ MS ಪ್ರಕಾಶ್ ರವರು, ಶ್ರೀಯುತ ಮಂಜುನಾಥ್ ಬಿ ರವರು. ಒಂದು ಉತ್ತಮವಾದಂತ ನಿರ್ಣಯ. ಅಲ್ಲಿ ತೀರ್ಪುಗಾರರ ತೀರ್ಮಾನಕ್ಕೆ ಆಟಗಾರ ಬದ್ಧರಾಗಿರ್ಬೇಕು. ಯಾಕಂದ್ರೆ ಮಿಡ್ ಲೈನ್ ರೀಚ್ ಆದ ನಂತರದಲ್ಲಿ ಇನ್ನೊಬ್ಬ ಆಟಗಾರ ಆತನ ಮೇಲೆ ಸ್ಪರ್ಶವನ್ನು ಮಾಡಿದ್ರು ಅನ್ನುವಂತ ಒಂದು ತೀರ್ಮಾನ. ತೀರ್ಪುಗಾರರು ತೀರ್ಮಾನ ನೀಡ್ತಾರೆ. ದಯವಿಟ್ಟು ತೀರ್ಪುಗಾರರ ತೀರ್ಮಾನಕ್ಕೆ ಆಟಗಾರ ಬದ್ಧರಾಗಿರ್ಬೇಕಲ್ಲಿ ಕ್ಲಿಯರ್ ಆಗಿದೆ. ಥರ್ಡ್ ರೈಟ್. ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ
ಅದ್ಭುತವಾದ ಕಾಂಬಿನೇಷನ್ ವರ್ಕ್ ಆಗ್ತಾ ಇದೆ ಅಮೃತ ಸ್ಕೋರ್ಸ್ ಪರವಾಗಿ. 14-10 ಪಂದ್ಯಾಟ. 14-10 ಎಸೆದಾಡಿಯಲ್ಲಿ ಜಸ್ಟ್ ನಂಬರ್ 8 ಅಮೃತ ಸ್ಪೋರ್ಟ್ಸ್ ಕ್ಲಬ್ ಪರವಾಗಿ ಬೋನಸ್ ಆಫ್ ಆಗಿರುವ ಸಂದರ್ಭ. 4 ಡಿಫೆನ್ಸ್ ಎಂಡ್ ಲೈನಿಂಗ್ ಡಿಫೆನ್ಸ್ ವಿರುದ್ಧವಾಗಿ ಅಂಕಕ್ಕಾಗಿ ಹುಡುಕಾಟ ಬರಬೇಕಾಗಿದೆ. 4 ಡಿಫೆನ್ಸ್ ನಡುವೆ ಧನುಷ್ both team captain last 5 minutes to go. आखिरी 5 मिनट का खेल अभी बाकी है. 14-10 in favor of अमृत स्पोर्ट्स क्लब. ದಾಳಿಯಲ್ಲಿ ಮಹೇಂದ್ರ ಸಬ್ ಜೂನಿಯರ್ ಹಾಗೂ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತ ಒಬ್ಬ ಯುವ ಆಟಗಾರ ಶ್ರೀಯುತ ಆರ್ ಶೇಖರ್ ಸರ್ ಅವರ ಒಂದು ಗರಡಿಯಲ್ಲಿ ಬೆಳೆದಿರುವಂತಹ ಎಲ್ಲ ಯುವ ಪ್ರತಿಭೆಗಳು ಬಲಿಷ್ಠವಾಗಿರುವಂತಹ ತಂಡ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ವಿರುದ್ಧ ಅತ್ಯುತ್ತಮವಾದಂತಹ ಪ್ರದರ್ಶನ ನೀಡ್ತಾ ಇದ್ದಾರೆ. ಹೊಸದಾಳಿಯಲ್ಲಿ ಜಸ್ಟ್ ನಂಬರ್ 5 ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಪರವಾಗಿ 4 ಡಿಫೆನ್ಸ್ ಎಂಡ್ ಲೈನಿಂಗ್ ಡಿಫೆನ್ಸ್ ವಿರುದ್ಧವಾಗಿ ಅಂಕಕ್ಕಾಗಿ ಹುಡುಕಾಟ ಬರ್ತಾ ಇದೆ. 14-10 ಪಂದ್ಯಾಟ. ಸ್ಪಷ್ಟ 4 ಅಂಕದ ಮುನ್ನಡೆಯಲ್ಲಿರುವಂತಹ ಅಮೃತ ಸ್ಪೋರ್ಟ್ಸ್ ಕ್ಲಬ್ ಎಸೆದಾಳಿಯಲ್ಲಿ ಜಸ್ಟ್ ನಂಬರ್ 18 ಜಂಪಿಂಗ್. ವಾಟ್ ಅ ಬ್ಯೂಟಿಫುಲ್ ರೀಚ್. ದಯವಿಟ್ಟು ಅಲ್ಲಿ ರಿವ್ಯೂ ಸಿಸ್ಟಮ್ ಇರೋದಿಲ್ಲ. ದಯವಿಟ್ಟು ತರಬೇತುದಾರರು ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿರ್ಬೇಕು. ದಯವಿಟ್ಟು ಹದಿನಾಲ್ಕು 11 5 ಆಟಗಾರ ನಡುವೆ ಉತ್ತಮವಾದಂತಹ ಡೈವಿಂಗ್ ಆಂಕಲ್ ಹೋಲ್ಡ್. ಕಾರ್ನರ್ ಪ್ರತಿಭೆ ಮಹೇಂದ್ರ ಇಲ್ಲಿ ಅದ್ಭುತವಾದ ಆಂಕಲ್ ಬಂತು. 14 ಸಾಗಿ ಬರ್ತಾ ಇದೆ. 14 ದಾಳಿಯಲ್ಲಿ ಜಸ್ಟ್ ನಂಬರ್ 18 ಸ್ಪೋರ್ಟ್ಸ್ ಕ್ಲಬ್ ಪರವಾಗಿ ಬೋನಸ್ ಆಫ್ ಆಗಿರುವ ಸಂದರ್ಭ. ಎಂಡ್ ಲೈನಿಂಗ್ ಡಿಫೆನ್ಸ್ ವಿರುದ್ಧವಾಗಿ ಅಂಕಕ್ಕಾಗಿ ಹುಡುಕಾಟವನ್ನು ಸಲ್ಲಿಸಿಕೊಂಡು ಅಲ್ಲಿ ವಾಲಂಟಿಯರ್ಸ್ ಎಲ್ಲ ಒಳಗಡೆ ಬಂದ್ಬಿಡ್ತಾರೆ. ಪಬ್ಲಿಕ್ಸ್ ಎಲ್ಲ ವಾಲಂಟಿಯರ್ಸ್ ದಯವಿಟ್ಟು ಅವ್ರಿಗೆಲ್ಲ ಇದ್ರ ಮೇಲೆ ಕಳಿಸಿ, ಎಲ್ಲರಿಗೂ ಅಲ್ಲಿಂದ ಇದು ಕಳಿಸಿ, ಅದ್ರ ಮೇಲ್ಗಡೆ ಕಳಿಸಿ. Both team captain lost 3 minutes to go. Last and final call. ಶ್ರೀ ಸಾಯಿ ನೆಲಮಂಗಲ ಹಾಗೂ HYC ಹೆಸರುಘಟ್ಟ ಎರಡು ತಂಡದ ನಾಯಕರು. ಇದು ತಮಗೆ ಅಂತಿಮ ಕರೆ. ಸುಮತ ದಾಳಿಯಲ್ಲಿ ಕೇಶವ ಸ್ಪೋರ್ಟ್ಸ್ ಕ್ಲಬ್ ಪರವಾಗಿ ಜಸ್ಟ್ ನಂಬರ್ 14 ಪಂದ್ಯಾಟ. ಸ್ಪಷ್ಟ 2 ಅಂಕದ ಮುನ್ನಡೆಯಲ್ಲಿರುವಂತ ತಂಡ. ಅಂಕದ ಹುಡುಕಾಟದಲ್ಲಿರುವಂತಹ ಅವಳ್ಳಿ ತಂಡದ ಆಟಗಾರರು ಪಂದ್ಯಾಟವನ್ನು ಪ್ರಾರಂಭಿಸಿಕೊಳ್ಳುವ ಪ್ರಯತ್ನಗಳು. ಸುಮತ ದಾಳಿಯಲ್ಲಿ ಸಂಖ್ಯೆ 8 ಧನುಷನ್ನು ಪರಿಚಯಿಸಿಕೊಳ್ತಾ ಇದ್ದ ಜಸ್ಟ್ ನಂಬರ್ 8 ಧನುಷ. ಅದ್ಭುತವಾದ ರೋಲಿಂಗ್ ಸ್ಕಿಲ್. ಮಹೇಂದ್ರ ಇಲ್ಲಿ ಮಿಸ್ಟೇಕ್ ಮಾಡಿದ್ರು. ಆತುರದ ನಿರ್ಧಾರ. ಥರ್ಡ್ ರೈಡ್. ಇಟ್ಸ್ ಅ ಡೂ ಆರ್ ಡೈ. ಒಂದು ಹೈ ವೋಲ್ಟೇಜ್ ಪಂದ್ಯ. ಎರಡು ತಂಡದ ನಾಯಕರೇ ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಟೀಮ್ ಕ್ಯಾಪ್ಟನ್ ಲಾಸ್ಟ್ 2 minutes to go. ಸಾಕಷ್ಟು ಅಂಕಗಳ ಜೋಡಣೆ ಆಗ್ತಾ ಇದೆ. ಪ್ರಮುಖ ದಾಳಿಗಾರನನ್ನ ಇಲ್ಲಿ ಔಟ್ ಮಾಡಲು ಯಶಸ್ವಿಯಾಗಿದ್ದಾನೆ. ಮಧುವನ್ 15-13 2 ಅಂಕದ ಅಂತರ. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಸಂಜಯ್ ಒಬ್ಬ ದೈತ್ಯ ಪ್ರತಿಭೆ. ಇಂಥ ಒಂದು ಪಂದ್ಯದ ವೀಕ್ಷಣೆಯಲ್ಲಿ ನಮ್ಮ ನೆಚ್ಚಿನ ಜನನಾಯಕರು ಸನ್ಮಾನ್ಯ ಶ್ರೀಯುತ ಆರ್ ಅಶೋಕ್ ಸರ್ ಅವರು ಸಹ ಈ ಪಂದ್ಯವನ್ನ ವೀಕ್ಷಿಸಿಕೊಳ್ತಾ ಇದ್ದಾರೆ. ಯಾವುದೇ ಅಂಕಲದ ಒಂದು ಎಂಟಿ ರಾಡ್ ನೊಂದಿಗೆ ವಾಪಸ್ ಆಗಿದ್ದಾರೆ. ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಂಡದ ದಿಲೀಪ್ 4 ಡಿಫೆನ್ಸ್ ನಡುವೆ ಎಂಡ್ ಲೈನ್ ಗೇಮ್ಗೆ ಮುಂದಾಗಿರುವಂತಹ
ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಚೇತನ್ ಅವರಿಂದ ಡಬಲ್ ಆಂಕಲ್ ಹೋಲ್ಡ್ ಎತ್ತ ಅದ್ಭುತವಾದಂತಹ ಡಿಫೆಂಡರ್ ಜೂನಿಯರ್ ಹಾಗೂ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿರುವಂತಹ ಚೇತನ್ ರಿಂದ ಕೊನೆಯ ಕ್ಷಣದಲ್ಲಿ ಎರಡು ತಂಡದ ನಾಯಕರೇ ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 16-13 3 ಅಂಕ ಅಂತರದಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ನಿಜವಾಗ್ಲೂ ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರು ಒಂದು ಅತ್ಯುತ್ತಮವಾದಂತಹ ಪ್ರದರ್ಶನವನ್ನು ನೀಡಿದ್ರು. 16-13 in favor of ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಎಸ್ 16-13 16-14 bye. It's a 2-hour tie. 16-14 2 ಮುನ್ನಡೆಯಿರುವಂತಹ ಅಮೃತ ಸ್ಪೋರ್ಟ್ಸ್ ಕ್ಲಬ್ ಅಂತಿಮ ಕ್ಷಣದಲ್ಲಿ ಪಂದ್ಯಾಟವನ್ನು ಉಳಿಸಿಕೊಳ್ಳುವಂತ ಪ್ರಯತ್ನಗಳು. ಪ್ರೇಕ್ಷಕರೇ, ಮನುಷ್ಯನ ಜೀವನದಲ್ಲಿ ಸಮಯವನ್ನು ವ್ಯರ್ಥ ಮಾಡಿದ್ರೆ ಆತನ್ನು ನಾವು ಸೋಂಬೇರಿ ಅಂತ ಕರಿತೇವೆ. ಆದ್ರೆ ಕಬಡ್ಡಿಯಲ್ಲಿ ಸಮಯವನ್ನು ವ್ಯರ್ಥ ಮಾಡುವಂತ ಆಟಗಾರನ ಚಾಣಕ್ಯ ಅಂತ ಕರಿಬಹುದು. ಯಾಕಂದ್ರೆ ಲೀಡ್ ನಲ್ಲಿ ಇರುತ್ತೆ. ಎಸ್ ಮ್ಯಾಚ್ ಓವರ್ 1 ಅಂಕದ ಅಂತರದೊಂದಿಗೆ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡ ವಿಜಯಶಾಲಿಯಾಗಿ ಮುಂದಿನ ಸುತ್ತಿಗೆ ಅರ್ಹತೆಯನ್ನು ಪಡ್ಕೊಂಡಿದೆ. ಆತಿಥೇಯ ತಂಡ ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಂಡ ಅತ್ಯುತ್ತಮವಾದಂತಹ